ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಾವು ಎಲ್ಲ ಚಿಕ್ಕ ವಯಸ್ಸಿಂದ ಕೇಳ್ತಾ ಬೆಳೆದಿರುವಂಥದ್ದು ಅವಧೂತರು. ಈಗ ಹುಬ್ಬಳ್ಳಿ ಕಡೆ ಎಲ್ಲ ಹೋದರೆ ಸಿದ್ಧಾರೂಢ ಅಜ್ಜ ಅವರ ಬಗ್ಗೆ ಕೇಳ್ತೀವಿ, ಹಾಗೆ ಪುಟ್ಪರ್ತಿ ಸಾಯಿಬಾಬಾ ಅವ್ರ ಬಗ್ಗೆ ಕೇಳ್ತೀವಿ. ಸೊ ಇದು ಎಲ್ಲದರ ಮಧ್ಯೆ ಈಗ ಹುಟ್ಕೊಳ್ತಾ ಇರುವಂಥದ್ದು ಕೆಲವು ಆಧ್ಯಾತ್ಮದ ಹೆಸರಲ್ಲಿ ಹೆಸರು ಮಾಡ್ಕೊಳ್ಬೇಕು, ದುಡ್ಡು ಮಾಡ್ಕೊಳ್ಬೇಕು, ಪ್ರಚಾರ ಮಾಡ್ಕೊಳ್ಬೇಕು ಅನ್ನೋಂಥವ್ರ ಮಧ್ಯದಲ್ಲಿ ನಿಜವಾದ ಅವಧೂತರು, ನಿಜವಾದ ಪೀಠಾಧಿಪತಿಗಳು ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಿದ್ರ ಇವರ ಒಂದು ಕುಕೃತ್ಯಗಳಿಂದಾಗಿ ಅಂತ ನಿಮಗನ್ಸತ್ತಾ ಗುರುಗಳೇ? ಖಂಡಿತವಾಗ್ಲೂ ಅನ್ಸುತ್ತೆ ಕಣಮ್ಮ. ಯಾಕಂದರೆ ಅವಧೂತ ಪರಂಪರೆಗಾಗಲಿ ಮತ್ತೊಂದು ಪರಂಪರೆಗಳಾಗಲಿ ಯಾರಿಗೂ ಹೆಸರು ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಇರಲ್ಲಮ್ಮ. ಯಾವ ವ್ಯಕ್ತಿಗಳಿಗೆ ದೂರ ಕೂತ್ಕೊಂಡಿರುವಂಥ ವಯಸ್ಸಾದ ವ್ಯಕ್ತಿಗಳಿಗೆ ದರ್ಶನ ಆಗಲ್ಲ, ಅವ್ರ ಹಿತವಚನಗಳು ಸಿಗಲ್ಲ ಅನ್ನೋದಕ್ಕೋಸ್ಕರ ಈಗ ಎಷ್ಟೋ ಜನ ಮಠಾಧಿಪತಿಗಳು ಒಂದು ಫೇಸ್ಬುಕ್ ಲೈವ್ ಅಂತ ಬರುವಂಥದ್ದು ಇನ್ನೊಂದು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅದು ಕರ್ತವ್ಯ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರ ಆಶೀರ್ವಚನ ತಲುಪಬೇಕು ಅನ್ನುವಂಥ ಒಂದು ಆಶಯ ಅದಷ್ಟೇ. ಅದು ಬಿಟ್ಟರೆ ಪ್ರಚಾರ ಅನ್ನುವಂಥದ್ದು ಸುಳ್ಳದು. ಈಗ ಕೆಲವು ಅವಧೂತರುಗಳು ಅನ್ನುವಂಥದ್ದು ಹೇಳೋದಕ್ಕಿಂತ ಹೆಚ್ಚಾಗಿ ಕೆಲವೊಬ್ಬರು ಇವಾಗ ಸ್ವಯಂ ಘೋಷಿತ ದೇವಮಾನವರು ಅಂತ ಹೇಳಿಕೊಂಡು ಇವತ್ತು ತಾವೇ ಪ್ರಚಾರವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಈ ಇನ್ಸ್ಟಾಗ್ರಾಮು ಮತ್ತೊಂದು ಮಗದೊಂದು ಅನ್ನುವಂಥದ್ದು, ಅದು ಯಾವ ಗುರು ಪರಂಪರೆಗೂ ಇಷ್ಟ ಇಲ್ಲ. ಯಾಕಂತಂದರೆ ಗುರು ಪರಂಪರೆ ಹೇಳುವಂಥ ಒಂದು ವಿಚಾರ ಇದೆ, ಶೂನ್ಯ. ಪ್ರತಿಯೊಂದು ಜಗತ್ತಿನಲ್ಲಿರ್ತಕ್ಕಂಥದ್ದೇ ಝೀರೋ, ಏನೂ ಇಲ್ಲ, ಝೀರೋ ಬಿಟ್ಟರೆ ಬೇರೆ ಏನೂ ಇಲ್ಲ, ನೀನು ಏನೂ ತಂದಿಲ್ಲ, ಹೋಗ್ತಾ ಏನೂ ತೊಗೊಂಡು ಹೋಗಲ್ಲ ಅನ್ನುವಂಥದ್ದೇ ಗುರು ಪರಂಪರೆ ವಾದ ಆಗಿರುವಾಗ ಗುರುಗಳಿಗೆ ಪ್ರಚಾರ ಯಾಕೆ ಬೇಕು? ನಿಜ. ಆದರೆ ನಾನು ಮೊದಲೇ ಹೇಳ್ದಂಗೆ ಯಾವ ವ್ಯಕ್ತಿಗೆ ಇವ್ರು ತಲುಪಕ್ಕಾಗಲ್ಲ, ಎಷ್ಟೋ ಜನ ಅವ್ರನ್ನ ನೋಡಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇದ್ದಾಗ ಇವತ್ತಿನ ದಿವಸ ನೀವು ಮಾಧ್ಯಮದವರು ಇವತ್ತು ಅದಕ್ಕೆ ಕಲ್ಪಿಸ್ಕೊಟ್ಟಿದ್ದೀರಿ. ಟೆಕ್ನಾಲಜಿಗಳು ಮುಂದುವರಿತಾ ಇದೆ. ಅವ್ರ ಮನೆಯಲ್ಲೇ ಕೂತ್ಕೊಂಡು ಇವತ್ತು ನಮ್ಮ ತಾಯಿಯವ್ರಿಗೆ ಕಾಲು ನೋವಿತ್ತು, ಅವರು ಶಿರಡಿಗೆ ಹೋಗಬೇಕು ಅಂದ್ಕೊಂಡಿದ್ರು, ಸದ್ಯಕ್ಕೆ ಶಿರಡಿಗೆ ಹೋಗೋಕೆ ಆಗಲಿಲ್ಲ. ಆದರೆ ಇವತ್ತು ಲೈವ್ ದರ್ಶನ್ ಅನ್ನೋವಂಥದ್ದು ಬರ್ತಾ ಇದೆ. ಅವ್ರು ಶಿರಡಿನಲ್ಲಿ ಬಾಬನ್ನ ಅಲ್ಲೇ ಟಿ ವಿನಲ್ಲಿ ನೋಡಿ ಕಣ್ ತುಂಬಿಸ್ಕೊಳ್ತಾರೆ. ಸೊ ಅದಕ್ಕೆ ಪ್ರಚಾರ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಒಂದು ಗುರುವಿನ ಒಂದು ಅನುಗ್ರಹದ ಒಂದು ಸ್ಥಿತಿ ಅಂತ ಮಾತ್ರ ಹೇಳ್ಬೋದು. ಯಾಕಂತಂದರೆ ಗುರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಅನುಗ್ರಹ ಮಾಡ್ತಾನಂತೆ. ಹಾಗೆ ನೀವು ಒಂದು ಮಾಧ್ಯಮದ ಮುಖಾಂತರ ತೋರಿಸಿ ಅವ್ರಿಗೊಂದು ಅನುಗ್ರಹವನ್ನು ಕೊಡಿಸ್ತಾ ಇದ್ದೀರಿ. ಹಾಗಾಗಿ ಇದು ಪ್ರಚಾರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಒಂದು ಅನುಗ್ರಹ ಪೂರ್ವಕವಾಗಿರಲಿ ಅನ್ನುವಂಥದ್ದು ನಮ್ಮ ಆಸೆ. ಅವಧೂತರು ಯಾವತ್ತಿಗೂ ಹಣದಿಂದೇ ಹೋಗಿಲ್ಲ. ಇವತ್ತಿನವರೆಗೂ ನಮ್ಮ ಪರಂಪರೆಯಲ್ಲಿ ದುಡ್ಡಿಗೆ ನಾವು ಮಹತ್ವ ಕೊಟ್ಟವರಲ್ಲ, ಶ್ರೀಮಂತಿಕೆಗೆ ಮಹತ್ವ ಕೊಟ್ಟವರಲ್ಲ, ಚಿನ್ನ ಬೆಳ್ಳಿಗಳಿಗೆ ಮಹತ್ವ ಕೊಟ್ಟವರಲ್ಲ. ನಾವು ಮಹತ್ವ ಕೊಟ್ಟಿದ್ದೀವಿ ಅಂತಂದರೆ ಅದು ನಿರ್ಮಲ ಪರಿಶುದ್ಧವಾದಂಥ ಮನಸ್ಥಿತಿಗೆ ಮಾತ್ರ. ಸಿದ್ಧಾರೂಢರ ಹೆಸರು ನೀವು ತಗೊಂಡಿದ್ದೀರಿ. ಸಿದ್ಧಾರೂಢರು ಮಹಾನ್ ಜ್ಞಾನಿಗಳು. ಅವರು ಎಂಥ ಒಂದು ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರು, ಎಲ್ಲಿಂದನೋ ಬಂದು ಹುಬ್ಳಿಯಲ್ಲಿ ಉಳ್ಕೊಂಡು ಅಂಥ ಒಂದು ಜ್ಞಾನದ ಒಂದು ಭಂಡಾರವನ್ನು ತುಂಬಿದಂಥವ್ರು. ಅವ್ರು ತುಂಬಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಲ್ಲ, ಅರಿವಿನ ಜ್ಞಾನವನ್ನು ತುಂಬಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಅರಿವನ್ನು ಮೂಡಿಸಿ ಅಲ್ಲಿ ಜ್ಞಾನವನ್ನು ವೃದ್ಧಿ ಮಾಡಿರ್ತಕ್ಕಂಥವ್ರು. ಇವತ್ತು ಆ ಪೀಠದಲ್ಲಿ ಆ ಪರಂಪರೆಯಲ್ಲಿ ಬಂದಂಥವ್ರು ಇವತ್ತು ಸಿದ್ಧಾರೂಢರು ಹೆಂಗಿದ್ರಪ್ಪ ಯಾಕೆ ಯೋಚನೆ ಮಾಡಬೇಕು ಅಂತಂದರೆ ಆ ಪೀಠದಲ್ಲಿ ಸೇವೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಿರುವಂಥ ಜ್ಞಾನ ಇಡೀ ಭಾರತ ದೇಶವನ್ನು ಆಳ್ಬೋದು. ಅಂಥ ಒಂದು ಗುರು ಪರಂಪರೆ ಸಿದ್ಧಾರೂಢರ ಪರಂಪರೆ. ಇನ್ನು ಪುಟ್ಪರ್ತಿ ಸಾಯಿಬಾಬಾ ಅವ್ರನ್ನ ನೀವು ನೋಡೋದಾದರೆ ಎಷ್ಟೋ ಜನಕ್ಕೆ ಉಚಿತವಾಗಿ ಹೆಲ್ತ್ ಚೆಕಪ್ ಮಾಡ್ತಾ ಇರ್ತಾರೆ, ಹಾರ್ಟ್ ಆಪ್ರೇಷನ್, ಓಪನ್ ಹಾರ್ಟ್ ಸರ್ಜರಿಗಳು. ಎಷ್ಟೋ ಆಂಧ್ರದಲ್ಲಿ ಇವತ್ತು ನೀರಿದೆ ಅಂತಂದರೆ ಅದಕ್ಕೆ ಪುಟ್ಪರ್ತಿ ಸಾಯಿಬಾಬಾ ಕಾರಣ. ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು, ಎಷ್ಟೋ ಜನ ಬಗಡ ಮಕ್ಕಳುಗಳು ಉದ್ಧಾರ ಆಗ್ತಾ ಇದ್ದಾರೆ. ಅದೆಲ್ಲ ಒಂದೊಂದು ಸ್ಥಿತಿ ಅಲ್ವಾ. ತಾನು ಇರುವಿಕೆಯನ್ನು ತನ್ನ ಇರೋ ತನಕ ತಾನು ಆಶೀರ್ವಾದ ಮಾಡಿದ್ದೀನಿ, ತಾನು ಹೋದ್ಮೇಲೂ ಕೂಡ ಇನ್ನೂ 4 ಜನಕ್ಕೆ ಅನುಗ್ರಹ ಆಗಲಿ ಅನ್ನುವಂಥದ್ದಕ್ಕೆ ಮಾಡಿದ್ರೆ ಹೊರತು ಅದರಲ್ಲಿ ಯಾವುದೋ ಒಂದು ದುಡ್ಡು ಮಾಡಬೇಕು. ಅವ್ರಿಗೆ ಯಾಕೆ ಬೇಕು ದುಡ್ಡು? ಅವ್ರಿಗೆ ಹಂಗೆ ದುಡ್ಡು ಮಾಡಬೇಕು ಅಂತಿದ್ದರೆ ಅವ್ರು ಗುರು ಪರಂಪರೆಗೆ ಬರ್ತಾನೆ ಇರಲಿಲ್ಲ. ಅವ್ರು ಬೇರೆ ಏನಾದರೂ ಒಂದು ಬಿಸ್ನೆಸ್ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋರು, ಇನ್ನೊಂದು ಮಾಡೋರು, ಮತ್ತೊಂದು ಮಾಡೋರು. ಗುರು ಪರಂಪರೆಗೆ ಬಂದಿದ್ದೀನಿ ಅಂತಂದರೆ ತನ್ನ ಇರುವಿಕೆಯಲ್ಲಿ ಏನಾದರೂ ಒಂದು ಜನಕ್ಕೆ ಮಾಡಿ, ಏನಾದರೂ ಒಂದು ಒಳ್ಳೆಯದನ್ನು ಮಾಡಿ ಅವ್ರ ವಂಶ ಪಾರಂಪರ್ಯವೂ ಕೂಡ ನೆಮ್ಮದಿಯಾಗಿ ಇರಲಿ ಅನ್ನೋದಕ್ಕೋಸ್ಕರ ಇದೆಲ್ಲ ಮಾಡಿರ್ತಾರೆ ಅಷ್ಟೇ. ನನಗೆ ಈ ಒಂದು ಸಂದರ್ಭದಲ್ಲಿ ಒಂದನ್ನು ಕಂಪೇರ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಏನಂದರೆ ತಾಯಿಗೆ ಮಕ್ಕಳು ಹೊಟ್ಟೆ ಹಸಿದ ತಕ್ಷಣವೇ ಆಕೆಗೆ ಹೇಳೋದು ಬೇಡ, ಗೊತ್ತಾಗ್ಬಿಡತ್ತೆ. ಖಂಡಿತ. ಸೊ ಆ ಮಗು ಅರಸ್ಕೊಂಡು ತಾಯಿ ಹತ್ರನೇ ಬರುತ್ತೆ, ಇನ್ಯಾರೂ ಅಲ್ಲ, ಊಟ ಕೊಡ್ತಾರೆ ತಾಯಿನ. ಅದೇ ಥರ ಸಮಾಜದಲ್ಲಿ ಒಂದು ಒಳ್ಳೆಯ ದಾರಿಯನ್ನು ಆರಿಸಬೇಕು ಅಂತಂದರೆ, ಒಂದು ಒಳ್ಳೆಯ ಅರಿವು ಬೇಕು ಅಂತಂದರೆ ಗುರು ಇರಲೇಬೇಕು. ಅಂಥ ಸಂದರ್ಭದಲ್ಲಿ ನಿಮ್ಮಂಥ ಅವಧೂತರಾಗಿರ್ಬೋದು, ಪೀಠಾಧಿಪತಿಗಳು ಅವ್ರ ಹತ್ರ ಬರ್ತಾರೆ. ಸೊ ಈ ಒಂದು ಸಂದರ್ಭಕ್ಕೆ ನನಗದು ಅನುಗುಣ ಅನ್ನಿಸ್ತು, ನಾನು ಅದನ್ನು ಕಂಪೇರ್ ಮಾಡಿ ಹೇಳಿದೆ ಗುರುಗಳೇ. ಇನ್ನು ಈ ಅವಧೂತ ಪರಂಪರೆ ಬಗ್ಗೆ ಹೇಳಿದ್ರಿ. ನಿಮ್ಮ ಒಂದು ಅವಧೂತ ಈ ಒಂದು ಜರ್ನಿ ಹೇಗೆ ಶುರುವಾಯಿತು? ನಿಮ್ಮ ಬಾಲ್ಯ ಯಾವ ರೀತಿಯಾಗಿತ್ತು? ಇದನ್ನೆಲ್ಲ ತಿಳಿಸೋದಾದ್ರೆ. ಅಮ್ಮ, ಮೊದಲನೇ ವಿಚಾರ ತಗೊಳ್ಬೇಕು ಅಂತಂದರೆ ನಾನು ಅವಧೂತ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಾನು ಅವಧೂತರ ಸೇವಕ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವಧೂತ ಸ್ಥಿತಿ ಅನ್ನೋದು ತುಂಬ ದೊಡ್ಡದು. ಆ ಶಬ್ದ ಹೇಳಬೇಕು ಅಂತಂದರೆ ಅದಕ್ಕೊಂದು ಯೋಗ್ಯತೆ ಇರಬೇಕು, ಯೋಗಾನುಯೋಗ ಇರಬೇಕು ಅದಕ್ಕೆ.
ಹಾಗಾಗಿ ಅವಧೂತರು ಕೊಟ್ಟಿರ್ತಕ್ಕಂಥ ಒಂದು ಸೇವೆಯಲ್ಲಿ ನಾನು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು. ಅದ್ರ ಮೇಲೆ ನಾನು ಓದಿಲ್ಲ ಎಜುಕೇಷನ್. ಯಾಕೆಂದರೆ ನಮಗೆ ಎಜುಕೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತುಂಬ ಬಡತನ ಇತ್ತು, ತುಂಬ ಕಷ್ಟ ಇತ್ತು, ಕೆಲವೊಂದು ವಿಚಾರಗಳಲ್ಲಿ ತುಂಬ ಸಮಸ್ಯೆಗಳಾಗ್ತಾಯಿತ್ತು. ಆಮೇಲೆ ಬೇರೆದಕ್ಕೆ ಹೋಗಿ ಜಾಯಿನ್ ಆದ್ವಿ ನಾವು. ಅದಾದಮೇಲೆ ನಮ್ಮ ತಂದೆಯವರು ಎಕ್ಸ್ಪೈರ್ ಆದರು. ನಮ್ಮ ತಂದೆಯವರು ಎಕ್ಸ್ಪೈರ್ ಆಗ್ತಾ ಇದ್ದಂಗೆ ಆ 2 ತಿಂಗಳಲ್ಲೇ ನಮ್ಮ ವೆಂಕಟಾಚಲ ಅವಧೂತರ ದರ್ಶನ ಆಗಿದ್ದು ನನಗೆ. ಅವಧೂತರ ಹತ್ರ ನಾವು ಹೋಗ್ತಾ ಇದ್ವಿ. ಅವಧೂತರ ಹತ್ರ ನಾವೇನು ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ, ಅಲ್ಲಿ ಸೇವೆ ಮಾಡಬೇಕು. ನಮ್ಮ ತಾತ ಅಂದ್ಕೊಂಡೆ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದಿದ್ದು. ಅವ್ರನ್ನ ಹಾಗೆ ಹೋಗಿ 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 ಅವ್ರದ್ದೊಂದು ಅನುಗ್ರಹ ಮಾಡಿದ್ರು. ಅಂದ್ರೆ ಮುಂಚೆಯಿಂದ ಮನೆಯಲ್ಲಿ ಅವರನ್ನ ಫಾಲೋ ಮಾಡ್ತಾ ಇರೋ ತರ. ಅಮ್ಮ ನಮ್ಮ ತಾಯಿ ದತ್ತ ಪರಂಪರೆಯಿಂದ ಬಂದಂಥವ್ರಮ್ಮ. ಯಾಕೆಂದರೆ ನಮ್ಮ ತಾಯಿ ನನಗೆ ಗೊತ್ತಿರೋ ಪ್ರಕಾರನೇ 1000 ಸಲ ಗುರುಚರಿತ್ರೆ ಪಾರಾಯಣವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಆ ಪರಂಪರೆಯಿಂದ ಮುಂಚಿತವಾಗಲೂ ನಮ್ಮ ಮನೆಯಲ್ಲಿ ದತ್ತ ಪರಂಪರೆಯೇ ಉಪಾಸನೆ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ನಮಗೆ ದತ್ತ ಸ್ವರೂಪಿಗಳಾಗಿ ಸಿಕ್ಕಿದ್ದೆ ವೆಂಕಟಾಚಲ ಅವಧೂತರು. ಸೊ ಹಾಗಾಗಿ ಅವರೊಂದು ದತ್ತ ಸ್ವರೂಪಿಗಳೇ. ಅವ್ರನ್ನ ಶಿವಸ್ವರೂಪಿ ಅಂತಾರೆ, ವಿಷ್ಣು ಸ್ವರೂಪಿ, ಬ್ರಹ್ಮಸ್ವರೂಪಿ ಅಂತಾರೆ. ದತ್ತಾತ್ರೇಯರು ಅಂದರೆ ತ್ರಿಮೂರ್ತಿ ಅವತಾರ. ತ್ರಿಮೂರ್ತಿ ಅವತಾರದ ಮೂಲ ಶಕ್ತಿನೇ ಅಲ್ಲಿ ಸಕರಾಯ ವಂಶಜರು ಅವರ ಪುಸ್ತಕವನ್ನು ಬರೀತಾರೆ ಅಂತ ನೀವು ನೋಡಿರ್ತೀರಿ. ಹಾಗೆ ನಮ್ಮ ಸಕರಾಯಪಟ್ಟಣದಲ್ಲಿ ಅದೇ ವಂಶಜರಲ್ಲ, ಅದೇ ಅಂಶವಾಗೇ ಹುಟ್ಟಿದಂಥವ್ರು ವೆಂಕಟಾಚಲ ಅವಧೂತರು. ಅಂಥ ದತ್ತಾತ್ರೇಯರು ಇರುವಾಗ ಜಗತ್ತಿಗೆ ಇನ್ನೇನು ಬೇಕು ಅಂಥೇಳಿ ನಾವು ಅವ್ರ ಹತ್ರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಪ್ರತಿಯೊಂದು ಅವ್ರ ಜೊತೆಯಲ್ಲಿ ಹೋಗಿ ಬಂದು ಪ್ರತಿಯೊಂದು ಮಾಡ್ತಾಯಿದ್ವಿ. ಆವಾಗ ಒಂದು ದಿವಸ ಅವ್ರಿಗೆ ನನ್ನ ಕನಸಿನಲ್ಲಿ ಕಾಣಿಸ್ಕೊಂಡು 2015ರಲ್ಲಿ ನಿನ್ನ ಕೆಲಸ ಬೇರೆ ಇದೆ, ನಿನ್ನ ಕೆಲಸ ಬೇರೆ ಇದೆ, ನಿನ್ನ ಕೆಲಸ ಬೇರೆ ಇದೆ ಅನ್ನುವಂಥ ಒಂದು ವಿಚಾರ ನಮಗೆ ಬಂತು. 2016ನೇ ಇಸ್ವಿ ಫೆಬ್ರವರಿ 13ನೇ ತಾರೀಕು ನಮ್ಮನ್ನು ಪ್ರಕಟ ಮಾಡಿದ್ರು. ನಾನು ಆ್ಯಕ್ಚುಲಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನೊಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಯಾಕಂದರೆ ಮನೇಲಿ ತುಂಬ ಕಷ್ಟ ಇತ್ತು. ಮನೇಲಿ ಇವತ್ತಿಗೂ ಕಷ್ಟ ಇದೆ, ಅದೆಲ್ಲ ಪ್ರಶ್ನೆ. ಯಾಕಂದರೆ ನಾನು ಓಪನ್ ಆಗಿ ಹೇಳಬೇಕು ಅಂತಂದರೆ ಈಗಿರೋದು ನನ್ನ ಮನೆ ಅಲ್ಲ, ಇದು ನನ್ನ ಚಿಕ್ಕಪ್ಪನ ಮನೆ. ಚಿಕ್ಕಪ್ಪ ಅವರು ವಿದೇಶದಲ್ಲಿದ್ದಾರೆ. ಅವರು ನಿನ್ನನ್ನು ನೋಡ್ಕೋ ಈ ಮನೆಯಲ್ಲಿ ಅಂತ ಹೇಳಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ನಂದಾಗಲಿ ನಮ್ಮ ತಾಯಿದಾಗಲಿ ಯಾವುದೂ ಸ್ವಂತಿಕೆ ಅನ್ನುವಂಥದ್ದು ಇಲ್ಲ. ಯಾವ ಹಣ ಆಸ್ತಿ ಐಶ್ವರ್ಯ ಮತ್ತೊಂದು ಮಗದೊಂದು ಇಲ್ಲ. ಇದು ಒಂದನೇದು. ಯಾರಾದರೂ ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ಅದು ದಾನವಾಗಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಇವತ್ತಿಗೂ ನಾನು ಚೆಕ್ ಮಾಡಿದ್ರೆ ನನ್ನ ಬ್ಯಾಂಕ್ ಅಕೌಂಟೇ ಇಲ್ಲ ನಂದು. ಹಾಗಾಗಿ ಹಿಂಗೆ ಬದುಕೊಂಡು ಬಂದಿರೋದು. ನಾನು ನನ್ನ ಟ್ರಸ್ಟ್ಗೆ ಒಂದು ಲೆಟ್ರನ್ನ ಬರ್ಕೊಟ್ಟಿದ್ದೀನಿ. ಏನಂತ ಅಂದರೆ, ನನಗೆ ಈ ಸ್ಥಳ ಈ ಜಾಗ ಬೇಡ ಅನಿಸಿದ ದಿವಸ ನಾನು ಕೇಳುವಂಥ 5 ವಸ್ತುಗಳನ್ನು ನೀವು ನಮಗೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾನು ಬರ್ಕೊಟ್ಟಿದ್ದೀನಿ. ಏನದು 5 ವಸ್ತು ಅಂತಂದರೆ, ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ಮನೇಲಿ ಒಂದು ಚಾಮುಂಡೇಶ್ವರಿ ಫೋಟೋ ಇತ್ತು, ಅದು ಮತ್ತು ನಮ್ಮ ತಂದೆಯವ್ರ ಫೋಟೋ, ವೆಂಕಟಾಚಲ ಅವಧೂತರ ಫೋಟೋ, ಅವರ ಹಸ್ತಿದು ಒಂದಿದೆ, ಹಸ್ತಿ ಇಟ್ಕೊಂಡಿದ್ದೀನಿ. ವೆಂಕಟಾಚಲ ಅವಧೂತರದೊಂದು ಹಸ್ತಿ ಇದೆ ನನ್ನ ಹತ್ರ. ಅದರ ಜೊತೆಗೆ ನಮ್ಮ ತಂದೆ ಕಡೆಯ ದಿವಸ ಹಾಕಿದ್ದ ಪ್ಯಾಂಟು ಶರ್ಟು ಅದನ್ನು ಕೂಡ ಜೋಪಾನವಾಗಿ ನಮ್ಮ ತಾಯಿ ಇಟ್ಟಿದ್ದಾರೆ. ಈ 5 ವಸ್ತು ಬಿಟ್ಟರೆ ನನಗಿನ್ನೇನು ಬೇಡ ಅಂಥೇಳಿ ಸೈನ್ ಹಾಕಿ ಕೊಟ್ಟಿದ್ದೀನಿ. ನಾನು ಯಾವುದ್ರ ಮೇಲೂ ಆಸೆ ಪಟ್ಟವನಲ್ಲ. ನಾನು ಅವಧೂತ ಪರಂಪರೆ ಅವಧೂತ ಪೀಠದಲ್ಲಿ ಕೂತ್ಕೊಂಡು ಹಿಂಗೆ ಮೆರಿಬೇಕು, ಹಿಂಗೆ ಆಗಬೇಕು, ನಾನು ಬಿಟ್ಟರಿಲ್ಲ ಈ ಕರ್ನಾಟಕಕ್ಕೆ ನಾನು ಒಬ್ಬನೇ ಆಳಬೇಕು, ಅವೆಲ್ಲ ಸುಳ್ಳು. ನಾನು ಯಾವ ಹೆಸರಿಗೂ ಆಸೆ ಪಟ್ಟವನಲ್ಲ, ಮತ್ತೊಂದಕ್ಕೂ ಆಸೆ ಪಟ್ಟವನಲ್ಲ, ಹಣಕ್ಕೂ ಆಸೆ ಪಟ್ಟವನಲ್ಲ. ನಾನು ಕೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ ಜೀವನ. ಪ್ರತಿಯೊಬ್ಬರು ಬಯಸ್ಬರೋದು ನೆಮ್ಮದಿಯನ್ನಷ್ಟೇ. ಅದು ಎಲ್ಲರಿಗೂ ಸಿಕ್ಕಲಿ ಅನ್ನುವಂಥದ್ದು ನನ್ನ ಆಶಯ. ಹಾಗಾಗಿ ನನ್ನ ಬಾಲ್ಯಾವಸ್ಥೆ, ಎಜುಕೇಷನ್ನು ಮತ್ತೊಂದು ಮಗದೊಂದು ಮುಗಿದ ಮೇಲೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳ ದಿನಗಳಿದ್ದಿದ್ದರಿಂದ ಒಂದು ಕೆಲಸಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಹೋಗಿ ನಮ್ಮ ತಂದೆಯೂ ಕೂಡ ಕಳ್ಕೊಂಡ ಮೇಲೆ ನಾನು ವೆಂಕಟಾಚಲ ಅವಧೂತರು ಸಿಕ್ಕಿದ್ರು. ಅವ್ರು ಹೇಳಿದ ಒಂದೇ ಮಾತು, ತಂದೆ ಕಾರ್ಯ ಮುಗಿಸ್ತೇನೆ ಅಂತಂದರು. ಮೊದಲನೇ ತಿಂಗಳದ್ದು ಆಯಿತು ಅಂತ ಹೇಳಿದೆ. ಅದಾದಮೇಲೆ ತಂದೆ ಹೋಗಿ 2 ತಿಂಗಳಾಯ್ತಾನೆ, ಖಂಡಿತವಾಗ್ಲೂ 2.5 ತಿಂಗಳಾಗಿತ್ತು ಅವಾಗ. ಅವರೇ ಹೇಳಿದ್ದ ಮಾತನ್ನ. ಅದಾದಮೇಲೆ ಅವ್ರು ಹೇಳಿದ್ದು ಇನ್ನೊಂದು ಒಂದೇ ಮಾತು, ನಾನೇ ನಿನ್ನ ತಂದೆ ನಡೆಯಯ್ಯ ಅಂತಂದರು. ಅಷ್ಟೇ. ಅದಕ್ಕಿಂತ ಅನುಗ್ರಹ ಮುಂದೆ ನಾನು ನಿಮ್ಮ ಮನೆಗೆ ಬರ್ತೀನಿ ನಡೆಯಯ್ಯ ಹೋಗಯ್ಯ ಅಂತಂದರು. ಅದಷ್ಟು ಬಿಟ್ಟರೆ ನಾನು ಇದನ್ನು ಪ್ರಮಾಣವಾಗಿ ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ. ಯಾಕಂತಂದ್ರೆ ಅವ್ರು ಹೇಳಿರೋದು ವಾಕ್ಯನ ನನ್ನ ಹತ್ರ ಇದೆ. 2015ನೇ ಇಸ್ವಿನಲ್ಲಿ ಕನ್ಸಲ್ಲಿ ಬಂದಿದ್ದು ಸತ್ಯ, 2016ನೇ ಇಸ್ವಿನಲ್ಲಿ ಅನುಗ್ರಹ ಮಾಡಿದ್ದು ಸತ್ಯ. ಅದಷ್ಟು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ.